ನಮಸ್ತೆ ನನ್ನ ಪ್ರಿಯ ಬಾಂಧವರೇ. ಇವತ್ತು ನಾವು ನೋಡ್ತಾ ಇರುವಂಥದ್ದು, ಅದಕ್ಕೂ ಮುಂಚೆ ನಾವು ನಮ್ಮ ಒಡಂಬಾಳು ಪದ್ಮಾವತಿ ಚಾನಲ್ಗೆ ಸ್ವಾಗತ ಮಾಡೋಣ. ಬನ್ನಿ, ಇವಾಗ ನಾವು ನೋಡ್ತಿರೋದೇನಪ್ಪ ಅಂದರೆ, ಅಧಿಕಾರಿಗಳನ್ನು ವಶಪಡಿಸ್ಕೊಳ್ಳುವಂಥ ಒಂದು ತಿಲಕ. ಯಾಕೆಂದರೆ ಸಾಕಷ್ಟು ಕೆಲಸಗಳಿಗೆ, ಆಫೀಸ್ಗಳಿಗೆ, ಕೆಲವೊಂದು ರಾಜಕೀಯ ವ್ಯಕ್ತಿಗಳ ಹತ್ರ ಯಾವುದಾದ್ರೂ ಒಂದು ನಮ್ಮ ಕೆಲಸಗಳು ಆಗಬೇಕು ಅಂದಾಗ, ಒಂದು ದೊಡ್ಡ ದೊಡ್ಡ ಅಧಿಕಾರಿಗಳ ಹತ್ರ ಯಾವುದೋ ನಮ್ಮ ಫೈಲ್ ಮೂವ್ ಆಗಬೇಕು ಅಂಥದ್ದು ಹತ್ರ, ಅಥವಾ ಕೋರ್ಟು ಕಚೇರಿ ಈ ಥರದಲ್ಲಿ, ಹೀಗೆ ಸಾಕಷ್ಟು ಅಧಿಕಾರಿಗಳ ನಾವು ಹೋಗಿ ಮಾತಾಡಲೇಬೇಕು. ನಮ್ಮ ಕೆಲಸಗಳು ಆಗಬೇಕು ಅಂದರೆ ಕೆಲವೊಂದು ರಾಜಕೀಯ ವ್ಯಕ್ತಿಗಳ ಹತ್ರ ಕೂಡ ಆಗ್ಬೋದು. ಅಂತ ಎಲ್ಲ ಹೋದಾಗ ಸುಮ್ಮನೆ ಹೋದರೆ ಏನು ಕೆಲಸನೂ ಆಗಲ್ಲ. ನಮ್ಮಲ್ಲಿ ಏನಾದರೂ ವಸ್ತುಗಳನ್ನ ಇಟ್ಕೊಂಡು ಹೋದಾಗಲೇ ಅಲ್ಲಿ ಕೆಲಸ ಆಗೋದು. ಇಲ್ಲಾಂದರೆ ನಾಳೆ ಬಾ, ನಾಳದ್ದು ಬಾ, ವಾರ ಬಿಟ್ಕೊಂಬ, ತಿಂಗಳು ಬಿಟ್ಕೊಂಬ, 3 ತಿಂಗಳು ಬಿಟ್ಕೊಂಬ, ಈ ರೀತಿ ಸಾಕಷ್ಟು ನಾನು ಕೇಳ್ತಾ ಇರ್ತೀನಿ. ಪಾಪ ಹೇಳ್ತಾ ಇರ್ತಾರೆ. ಹಾಗಾಗಿ ಯಾಕೆ ಅವರು ಯಾವುದಾದ್ರು ಒಂದು ವಸ್ತುನ ತಯಾರು ಮಾಡಿ ಇಟ್ಕೊಂಡು ಹೋಗಬಾರ್ದು ಅನ್ನೋದಕ್ಕೆ ನಾನು ಇಲ್ಲಿ ಅಂಥ ಒಂದು ವಶೀಕರಣ ತಿಲಕನ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ಬೇಕಾದರೂ ನೀವು ಮಾಡ್ಕೋಬೋದು. ಬನ್ನಿ, ಈಗ ಅದಕ್ಕೆ ಏನು ಬೇಕಾಗುತ್ತೆ ವಸ್ತುಗಳು ಅಂತ ನೋಡೋಣ. ಇದಕ್ಕೆ ಕುಂಕುಮ ಹೂವು ಬೇಕು. ನಾನು ತೋರಿಸ್ತೀನಿ ಕುಂಕುಮ ಹೂವು ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಈಗ ನಿಮಗೆ ಕಾಣ್ತಾ ಇದೆ ನೋಡಿ, ಈ ರೀತಿಯಾಗಿರುತ್ತೆ ಕುಂಕುಮ ಕೇಸರಿ ಕುಂಕುಮ ಹೂವು ಅಂತ ಹೇಳ್ತೇವೆ. ಇದು ಪ್ರೆಗ್ನೆಂಟಲ್ಲಿ ಎಲ್ಲ ಹೆಣ್ಮಕ್ಳು ಮಗು ಚೆನ್ನಾಗಿ ಬೆಳೀಲಿ, ಕಲ್ಲರ್ ಬರಲಿ ಅಂತ ಎಲ್ಲ ಹಾಕ್ತೀವಿ. ಒರ್ಜಿನಲ್ ಆಗಿರೋದು ಬೇಕಾಗುತ್ತೆ ನೋಡಿ, ಈ ರೀತಿ ಬರುತ್ತೆ. ಮತ್ತು ಇದ್ರ ಜೊತೆಗೆ ಒಂದು ಜಾಸ್ಮಿನ್ ಅತ್ತಾರ್ ಬೇಕು, ಕಸ್ತೂರಿ ಬೇಕು, ಜವಾದ್ ಬೇಕು, ಮತ್ತು ಸಿಂಧೂರ ಅದು ಆಂಜನೇಯನಿಗೆ ಬೆಳೀತಲ್ಲ ಆ ಥರ ಸಿಂಧೂರ ಬೇಕು. ಆ ಸಿಂಧೂರ ಕೂಡ ಯಾಕೆ ನಾನು ಕೆಲವೊಂದು ಕಲ್ಲರ್ಗಳು ಹಾಕಿದಾಗ ನೋಡಿ, ಸಿಂಧೂರ ಈ ರೀತಿ ಇರುತ್ತೆ. ಇದು ಸುಮ್ಮನೆ ಕೈಯಲ್ಲಿ ಸ್ವಲ್ಪ ಹಿಂಗಂದರೆ ಹೋಗೋದೇ ಇಲ್ಲ. ಇದು ನೋಡಿ, ರಬ್ಬಾಗುತ್ತೆ, ಅಷ್ಟು ಕಲರ್ಫುಲ್ಲಾಗಿರುತ್ತೆ. ಅಂಥ ಒಂದು ಸಿಂಧೂರ ತಗೋಬೇಕು. ಮತ್ತು ಒರಿಜಿನಲ್ ಆಗಿರೋವಂಥ ಕುಂಕುಮ ಬೇಕು, ಮತ್ತು ಕಸ್ತೂರಿ ಬೇಕು. ಇದಕ್ಕೆ ಕಸ್ತೂರಿ, ಜವಾದು, ಮತ್ತು ಇನ್ನೊಂದು ಇದಕ್ಕೆ ಬೇಕಾಗಿರೋವಂಥದ್ದು ಈ ಬಾಳೆ ಗಿಡದ ಬೇರು ಬೇಕು. ಇದನ್ನ ಇಷ್ಟು ಸೇರಿಸ್ಕೋಬೇಕು. ಇದನ್ನೆಲ್ಲ ತೊಗೊಂಡು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇಕು. ಇನ್ನೂ ಒಂದು ವಸ್ತು ಇದಕ್ಕೆ ಬೇಕು. ಇದಕ್ಕೊಂದು ವಸ್ತು ಏನಪ್ಪ, ತೆಂಗಿನ ಚಿಪ್ಪು ಇದೆಯಲ್ವ, ಅದನ್ನು ಸುಟ್ಟುಬಿಟ್ಟು ಮಸಿ ಮಾಡಿ ಇಟ್ಕೋಬೇಕು. ಆ ಮಸಿಗೆ ಇದನ್ನೆಲ್ಲ ಹಾಕಬೇಕು. ಈ ಬಾಳೆ ಗಿಡದ ಬೇರುಗಳು ತೆಂಗಿನ ಚಿಪ್ಪಿನ ಜೊತೆಯಲ್ಲಿ ಸುಡಬೇಕು. ಸುಟ್ಟಾಗ ಅದು ಒಂದು ಕರ್ಕು ಬರುತ್ತೆ. ಆವಾಗ ಆ ಕರ್ಕು ಚೆನ್ನಾಗೆ ನೈಸಾಗೆ ಅದನ್ನೆಲ್ಲ ಕೈಯಲ್ಲಿ ಮ್ಯಾಶ್ ಮಾಡಿ, ಇದ್ರ ಜೊತೆ ಕುಂಕುಮ ಹೂವು, ಕಸ್ತೂರಿ, ಜವಾದು, ಸಿಂಧೂರ, ಈ ಬಾಳೆ ಗಿಡದ ಬೇರು, ಯಾಕೆ ಕಸ್ತೂರಿ ಹೂವು ಕೂಡ ನೀವು ಪೌಡ್ರ್ ಮಾಡಬೇಕಾಗುತ್ತೆ, ಸಣ್ಣಗೆ ನುರಿಬೇಕು. ಇದೆಲ್ಲ ಹಾಕಿ ಕರ್ಕು ಮಾಡಿಬಿಟ್ಟು ಅದಕ್ಕೆ ಒಂದು ಮಂತ್ರ ಬರುತ್ತೆ. ಆ ಮಂತ್ರನ ಹೇಳ್ಕೋಬೇಕು. ಆ ಮಂತ್ರನ ನೀವು 10,000 ಬಾರಿ ಅಥವಾ 1,00,000 ಬಾರಿ ಇದನ್ನು ಹೇಳಬೇಕು. ಇದನ್ನು ಅಮಾವಾಸ್ಯೆಯಲ್ಲಿ ಹೇಳ್ಕೋಬೇಕಾಗುತ್ತೆ. ಹೇಳ್ಕೊಂಡು ಇದನ್ನು ನೀವು ತಯಾರು ಮಾಡಿದಂಥದ್ದನ್ನ, ಆ ಒಂದು ತಿಲಕ ಏನಿರುತ್ತೆ ಆ ತಿಲಕನ ಇಟ್ಕೊಂಡು ನೀವು ಹೋದಾಗ ಎಲ್ಲ ಕೆಲಸಗಳು ನಿಮಗೆ, ಎಂಥ ಶತ್ರುಗಳಿದ್ರು, ಯಾವ ಅಧಿಕಾರಿಗಳೇ ಯಾವ ಥರ ನಾಳೆ ಬಾ ನಾಡ್ದು ಏನು ನಿಮ್ಮ ಸತಾಯಿಸುತ್ತಾರೆ ಇದುವರೆಗೂ, ಆವಾಗ ಏನು ನಿಮ್ಮ ಕೆಲಸಗಳನ್ನ ಬೇಗ ಕೆಲಸ ಮಾಡಿಕೊಡ್ತಾರೆ. ಬರೀ ಅಧಿಕಾರಿಗಳೇ ಅಲ್ಲ, ಬೇರೆ ಇವಾಗ ನಿಮಗೆಲ್ಲೋ ಒಂದು ಪ್ರಮೋಷನ್ ಆಗಬೇಕು ಅಥವಾ ಬೇರೆ ಒಂದು ಅಧಿಕಾರಿ ನಿಮ್ಮನ್ನು ಕಂಡ್ರೆ ಸಿಡ ಅಂತಾನೆ, ಯಾವಾಗಲೂ ಅಂತ ನಿಮ್ಮನ್ನು ಕಂಡ್ರೆ ಸಾಕು ಕೋಪದಲ್ಲಿರ್ತಾನೆ. ಇಂಥದ್ದೆಲ್ಲ ಇದ್ದಾಗ ಇದನ್ನು ಮಾಡಿಕೊಂಡಾಗ ಅವನು ಶಾಂತವಾಗಿರ್ತಾರೆ. ಏನು ಬಾಸು ಅಂತೇನು ಹೇಳ್ತಾರೆ, ಅವರು ಕೂಡ ಶಾಂತವಾಗಿರ್ತಾರೆ. ಮತ್ತು ಯಾವುದಾದ್ರೂ ನಿಮಗೆ ಒಳ್ಳೆ ರೀತಿಯಲ್ಲಿ ನಿಮ್ಮ ಬಳಿ ನಡ್ಕೊಳ್ತಾರೆ. ಮತ್ತು ಯಾವುದಾನ ಪ್ರಮೋಷನ್ನು ಅಥವಾ ನಿಮ್ಗೇನೋ ಒಂದು ಇಂಕ್ರಿಮೆಂಟ್ ಏನೋ ಆಗಬೇಕು ಅಂದಾಗ ಕೂಡ ಬೇಗ ಇದ್ರ ಕೆಲಸ ಆಗುತ್ತೆ. ಅಂದರೆ ಈ ರೀತಿ ಎಲ್ಲ ಮಾಡ್ಕೋಬೇಕು. ಇದು 1,00,000 ಅಥವಾ 5,00,000 ಈ ರೀತಿ ಮಾಡಿಕೊಂಡಾಗ ಬೇಗ ಸಿದ್ಧಿ ಆಗುತ್ತೆ. ಮತ್ತು ಅದಕ್ಕೆ ಒಂದು ಶಕ್ತಿ ಬರುತ್ತೆ. ಆ ಮಂತ್ರ ನೋಡೋಣ. ಈಗ ನೀವು ಅದನ್ನು ಬರ್ಕೊಳ್ಳೋದ್ರೆ ಸರಿಯಾದ ರೀತಿಯಲ್ಲಿ ಬರ್ಕೊಳ್ಳಿ. ಹ್ರೀಂ ಕ್ಲೀಂ ಹಂ ಸರ್ವಜನವಂ ಮಮ ವಶಮಾನಾಯ ಕ್ರೀಂ ಪಟ್ ಸ್ವಾಹ. ಇಷ್ಟೇ ಇದ್ರದ್ದು. ಇನ್ನೊಂದು ಬಾರಿ ಹೇಳ್ತೀನಿ.
ಹ್ರೀಂ ಕ್ಲೀಂ ಹಂ ಸರ್ವಜನವಂ ಮಮ ವಶಮಾನಾಯ ಕ್ರೀಂ ಪಟ್ ಸ್ವಾಹ. ಇದನ್ನು ಹೇಳ್ಕೋಬೇಕು. ಇದನ್ನು ನೀವು ಮೊದಲು 5 ಲಕ್ಷನೋ 10 ನೀವು ಎಷ್ಟು ಹೇಳ್ತೀರಿ, ಇದಕ್ಕೇನು ಯಾವುದೇ ರೀತಿ ಇಷ್ಟು ಹೇಳಬೇಕಾ ಅಷ್ಟು ಹೇಳಬೇಕಾ ಅಂತ ಜಿಪುಂತನ ಮಾಡೋಂಗಿಲ್ಲ. ನೀವು ಹೇಳ್ದಷ್ಟು ಅದಕ್ಕೆ ಪವರ್ ಬರ್ತಾ ಇರುತ್ತೆ. ಅದನ್ನು ಹಾಕ್ಕೊಂಡು ಆ ರೀತಿ ನೀವು ಹಣೆಗೆ ಇಟ್ಕೊಂಡು ಹೋದಾಗ ನಿಮ್ಮ ಒಂದು ಅಧಿಕಾರಿಗಳ ಬಳಿನೋ ಅಥವಾ ಬೇರೆ ಒಂದು ಕೆಲಸನೋ ಅಥವಾ ರಾಜಕೀಯ ವ್ಯಕ್ತಿಗಳ ಹತ್ರ ಕೆಲಸಕ್ಕೋ ಎಲ್ಲೇ ಹೋದರೂ ಜನಗಳು ನಿಮ್ಮನ್ನು ನೋಡಿದ ತಕ್ಷಣ ನಿಮಗೆ ಒಂದು ವಶ ಹಾಕ್ತಾರೆ. ನೀವು ಹೇಳ್ದಂಗೆ ಯಾವುದೇ ರೀತಿ ನಿಮ್ಮನ್ನು ಕಂಡ್ರೆ ಕೋಪ ಮಾಡಿಕೊಳ್ಳದೆ ಒಳ್ಳೆ ರೀತಿಯಲ್ಲಿ ನಿಮಗೆ ಕೆಲಸವನ್ನು ಮಾಡಿಕೊಡ್ತಾರೆ. ಏಕೆಂದರೆ ಸಾಕಷ್ಟು ಕೇಳ್ತಾ ಇರ್ತಾರೆ ಜನ, ಈ ಥರ ಅಲ್ಲಿ ಬಾಸು ಸಿರಿ ಅಂತಾರೆ, ಅಥವಾ ನನಗಿಂತ ಸೀನಿಯರ್ ಇರ್ತಾರೆ, ಜೂನಿಯರ್ ಇರ್ತಾರೆ. ಅವರು ನಾನು ಸೀನಿಯರ್ ಇರ್ತೀನಿ, ಜೂನಿಯರ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ, ನಮಗೇನು ಅಷ್ಟು ಒಂದು ಕೆಲಸ ಏನು ಮಾಡಿಕೊಡಲ್ಲ, ಭಾಳ ಹಿಂಸೆ ಕೊಡ್ತಾರೆ. ಅಥವಾ ಸಹಪಾಠಿಗಳು ಇರ್ತಾರೆ, ಅವರು ನಮಗೆ ತೊಂದರೆ ಕೊಡ್ತಾರೆ. ಮತ್ತು ನಮ್ದು ಯಾವುದೋ ಫೈಲ್ಗಳು ಮೂವ್ ಆಗಬೇಕು, ದಿನ ಇವತ್ತು ಬಾ ನಾಳೆ ಬಾ ಹಿಂಗೆ ನಮ್ಗೆ ತಿರುಗಿಸಿ ಸಾಕಾಗ್ಬಿಟ್ಟಿದೆ. ಈಗೆಲ್ಲ ಸಾಕಷ್ಟು ಜನಗಳಿದ್ದಾಗ, ಯಾಕೆಂದರೆ ನಮ್ಮಲ್ಲಿ ಯಾವುದೋ ಒಂದು ಆಕರ್ಷಣೆ ಇದ್ದಾಗಲೇ ಜನ ಆಕರ್ಷಣೆ ಆಗೋದು. ಸುಮ್ಮನೆ ಹೋಗ್ತಾ ಇರ್ತೀವಿ ಅಂದಾಗ ಇದೇ ರೀತಿ ನಮಗೆ ಹೋಗಬೇಕು ಬರಬೇಕು ಮತ್ತು ಯಾವ ಕೆಲಸಗಳು ಆಗಲ್ಲ. ಮತ್ತು ಅವರು ನಮ್ಮನ್ನು ಯಾವುದೇ ಬೆಲೆನೂ ಕೊಡಲ್ಲ, ಒಂದು ರೀತಿ ಸಿಡ ಅನ್ನೋ ಥರ ಹಾಡ್ತಿರ್ತಾರೆ. ಅದಕ್ಕಾಗಿ ಇಂಥ ಒಂದನ್ನು ನೀವು ಮಾಡಿ ತಯಾರು ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ, ವೀಕ್ಷಕರೇ ಇದುವರೆಗೂ ನಮ್ಮ ವಿಡಿಯೋ ನೋಡಿದ್ದೀರಾ, ಏನು ಅನ್ನಿಸ್ತು ಅಂತ ಹೇಳ್ತಾ, ಇದುವರೆಗೂ ನನ್ನ ಧನ್ಯವಾದಗಳು ನನ್ನ ಬಾಂಧವರೇ.